ಅಜ್ಜ ತಮ್ಮ ಮೊಮ್ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡ್ತಾರಾ ಅಥವಾ ತಮ್ಮ ಸ್ವಂತ ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡ್ತಾರಾ ಅಂತ ಒಂದು ಎಕ್ಸ್ಪೆರಿಮೆಂಟ್ ನಡೀತು. ಎಕ್ಸ್ಪೆರಿಮೆಂಟ್ ನಡೆದದ್ದು ಎಮರಿ ಯೂನಿವರ್ಸಿಟಿಯಲ್ಲಿ. ಎಕ್ಸ್ಪೆರಿಮೆಂಟ್ ರಿಸಲ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. 50 ಮಂದಿ ಅಜ್ಜಿಯಂದಿರನ್ನು FMRI ಸ್ಕ್ಯಾನಿಂಗ್ ನಲ್ಲಿ ಮಲಗಿಸಿಬಿಟ್ಟು ಅವರ ಮೆದುಳಿನ ಯಾವ ಭಾಗ ಹೆಚ್ಚು ಸಕ್ರಿಯವಾಗ್ತದೆ ಅಂತೇಳಿ ಒಂದು ಅಧ್ಯಯನ ಮಾಡಲಾಗುತ್ತೆ. ಆ ಅಜ್ಜಿಯಂದಿರನ್ನು FMRI ಸ್ಕ್ಯಾನ್ ನಲ್ಲಿ ಮಲಗಿಸಿಬಿಟ್ಟು ಆ ಸ್ಕ್ಯಾನರ್ ನ ಒಳಗಡೆ ಕಳಿಸಲಾಗುತ್ತೆ. ತಲೆ ಸ್ಕ್ಯಾನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರ ಮುಂದೆ ಒಂದು ಸ್ಕ್ರೀನ್ ನಲ್ಲಿ ಒಮ್ಮೆ ಅವರ ಮೊಮ್ಮಕ್ಕಳ ಫೋಟೋ ತೋರಿಸಲಾಗುತ್ತೆ, ಮತ್ತೊಮ್ಮೆ ಅವರ ಸ್ವಂತ ಮಕ್ಕಳ ಫೋಟೋಗಳನ್ನ ತೋರಿಸಲಾಗುತ್ತೆ. ಯಾವಾಗ ಅವರು ತಮ್ಮ ಮೊಮ್ಮಕ್ಕಳ ಫೋಟೋಗಳನ್ನು ನೋಡ್ತಾರೋ ಆಗ ಅವರ ಮೆದುಳಿನ ಇಮೋಷನಲ್ ಎಂಪತಿ ಸೆಂಟರ್ ನ ಭಾಗಗಳು ಹೆಚ್ಚು ಸಕ್ರಿಯ ಆಗ್ತವೆ. ಅಂದ್ರೆ ಇಮೋಷನಲ್ ಎಂಪತಿಯ ಸೆಂಟರ್ ಸೂಪರ್ ಆಕ್ಟಿವೇಟ್ ಆಗುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅವರೊಂದು ಗ್ರಾಫ್ ಅನ್ನ ಬಳಸ್ತಾರೆ. ಯಾವಾಗ ಅವರಿಗೆ ತಮ್ಮ ಸ್ವಂತ ಮಕ್ಕಳನ್ನು ತೋರಿಸ್ತಾರೋ ಆಗ ಅವರ ಮೆದುಳಿನ ಇಮೋಷನಲ್ ಎಂಪತಿ ಸೆಂಟರ್ ನ ಭಾಗ ಅಷ್ಟೊಂದು ಸಕ್ರಿಯ ಆಗೋಲ್ಲ. ಮೊಮ್ಮಕ್ಕಳನ್ನು ನೋಡಿದ ಕಂಡಷ್ಟು ಭಾವನಾತ್ಮಕ ಪ್ರತಿಕ್ರಿಯೆ ತಮ್ಮ ಸ್ವಂತ ಮಕ್ಕಳನ್ನು ನೋಡಿದಾಗ ಕಂಡು ಬಂದಿಲ್ಲ. ಇದರಿಂದ ಅಜ್ಜಿ ಮತ್ತು ಮೊಮ್ಮಕ್ಕಳ ನಡುವಲ್ಲಿ ಎಷ್ಟು ಇಮೋಷನಲ್ ಆಗಿರುವಂತ ಸ್ಟ್ರಾಂಗ್ ಬಾಂಡಿಂಗ್ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಬ್ಬ ಅಜ್ಜಿ ತನ್ನ ಸ್ವಂತ ಮಕ್ಕಳಿಗೆ ತಿನ್ನಿಸೋದಕ್ಕಿಂತ ಹೆಚ್ಚು ಪ್ರೀತಿಯಲ್ಲಿ ತನ್ನ ಮೊಮ್ಮಕ್ಕಳಿಗೆ ತಿನ್ನಿಸ್ತಾಳೆ. ಈಗ ಪ್ರಾಬ್ಲಮ್ ಏನಂದ್ರೆ ಈಗ ಮುಂದಿನ ಜನರೇಷನ್ಗೆ ಈ ಪ್ರೀತಿ ಸಿಗೋದೇ ಇಲ್ಲ. ಈಗ ನಾವೆಲ್ಲ ಸಿಂಗಲ್ ಫ್ಯಾಮಿಲಿ ಸಿಸ್ಟಮ್ ಅನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ತಂದೆ ತಾಯಿ ಮತ್ತು ಒಂದು ಮಗು ಮಾತ್ರ. ಆ ಮಕ್ಕಳಿಗೆ ಅಜ್ಜಿಯ ಪ್ರೀತಿ ಸಿಗೋದೇ ಇಲ್ಲ. ನೋಡಿ, ಅಜ್ಜಿಯ ಪ್ರೀತಿಯನ್ನು ತಂದೆ ತಾಯಿಗಳಿಗೆ ಕೊಡೋಕೆ ಯಾವತ್ತೂ ಸಾಧ್ಯ ಇಲ್ಲ. ಅಜ್ಜಿಯಿಂದ ಮೊಮ್ಮಕ್ಕಳು ದೂರ ಇದ್ದಾರಂದ್ರೆ ಆ ಮೆದುಳಿನ ಆ ಭಾಗಕ್ಕೆ ಆ ಪ್ರೀತಿಯ ಫೀಲ್ ಮುಂದೆಂದು ಸಿಗೋದೇ ಇಲ್ಲ. ಅಜ್ಜಿ ಕೊಡುವಂತಹ ಅನ್ಕಂಡೀಷನ್ ಲವ್ ಇದೆ ಅಲ್ಲ, ಅದನ್ನ ತಂದೆ ತಾಯಿಗಳಿಗೆ ಕೊಡೋಕ್ಕಾಗೋದು ಸ್ವಲ್ಪ ಕಷ್ಟ. ಅಕಸ್ಮಾತ್ ನೀವು ಕೊಡೋಕೆ ಟ್ರೈ ಮಾಡಿದ್ರು ಅಜ್ಜಿ ಕೊಟ್ಟಾಗ ಸಿಗುವಂತ ಖುಷಿ ಆ ಮಕ್ಕಳಿಗೆ ಸಿಗೋಲ್ಲ. ಅಂದ್ರೆ ನೀವು ಕೊಡುವ ಪ್ರೀತಿ ಅನ್ನ ಸಾರು ಕೊಟ್ಟಾಗೆ, ಆದ್ರೆ ಅಜ್ಜಿ ಕೊಡುವ ಪ್ರೀತಿಯಲ್ಲಿ ಅನ್ನ ಸಾರು, ಸಂಡಿಗೆ, ಪಲ್ಯ, ಒಬ್ಬಟ್ಟು, ಪಾಯಸ ಎಲ್ಲಾನು ಇರುತ್ತೆ. ನೀವು ಕೊಡೋ ಊಟದಲ್ಲೂ ಹೊಟ್ಟೆ ತುಂಬುತ್ತೆ, ಆದ್ರೆ ಅಜ್ಜಿ ಕೊಡೋ ಊಟದಲ್ಲಿ ಮೃಷ್ಟಾನ್ನ ಊಟ ಮಾಡ್ದಂಗೆ ಆಗುತ್ತೆ. ಅದನ್ನ ಯಾವತ್ತೂ ಮಕ್ಕಳು ಮಿಸ್ ಮಾಡ್ಕೋಬಾರ್ದು. ಅಜ್ಜಿ ಕೊಡುವಷ್ಟು ಇಮೋಷನಲ್ ಎಂಪತಿ ಕೊಡಕ್ಕೆ ತಂದೆ ತಾಯಿಗಳಿಗೆ ಸಾಧ್ಯ ಇಲ್ಲ. ಅದಕ್ಕೊಂದು ಕಾರಣ ಇದೆ. ಯಾವಾಗ ಈ ಅಜ್ಜಿ ಹೆಂಗಾಗಿದ್ರು ಆಗ ಅವರ ಮಕ್ಕಳಿಗೆ ಅವರಿಗೆ ಪ್ರೀತಿ ಕೊಡಕ್ ಆಗಿಲ್ಲ. ಕಾರಣ ಸ್ಟ್ರೆಸ್ ಮತ್ತು ಸ್ಟ್ರಗಲ್. ಆ ಕಾಲದಲ್ಲಿ ಸರ್ವೈವ್ ಆಗೋದು ಬಹಳ ಕಷ್ಟ ಆಗಿತ್ತು. ಹಾಗಾಗಿ ಅವರಿಗೆ ಈ ಫಾದರ್ಹುಡ್ ಮದರ್ಹುಡ್ ಇದ್ದು ಪ್ರೀತಿ ಕೊಡಕ್ ಆಗಿಲ್ಲ. ಸ್ಟಡಿಯಲ್ಲಿ ಗೊತ್ತಾಗಿದೆ ಅಂದ್ರೆ ಯಾರ ಜೀವನದಲ್ಲಿ ಹೆಚ್ಚು ಸ್ಟ್ರೆಸ್ ಸ್ಟ್ರಗಲ್ ಇರುತ್ತೋ ಅವರ ಇಮೋಷನಲ್ ಎಂಪತಿ ಸೆಂಟರ್ ವೀಕ್ ಆಗ್ತಾ ಹೋಗುತ್ತೆ, ಅದು ನಿಷ್ಕ್ರಿಯ ಆಗ್ತಾ ಹೋಗುತ್ತೆ, ಒಂದೆಕ್ಕದಲ್ಲೇ ಸತ್ತೇ ಹೋಗುತ್ತೆ. ಹೀಗಾಗಿ ದೊಡ್ಡ ದೊಡ್ಡ ಪೋಸ್ಟ್ ನಲ್ಲಿ ಇರುವವರು, ಬಿಸಿನೆಸ್ ಮ್ಯಾನ್ಗಳು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲವನ್ನು ತ್ಯಾಗ ಮಾಡಿಬಿಟ್ಟು ತುಂಬಾ ಸ್ಟ್ರೆಸ್ ತಗೊಳ್ತಾರೆ. ಇವರು ಇಷ್ಟೊಂದು ಸ್ಟ್ರೆಸ್ ತಗೋಬೇಕಾದ್ರೆ ಮಕ್ಕಳ ಜೊತೆ ಇವರು ಇಮೋಷನಲ್ ಆಗಿ ಕನೆಕ್ಟ್ ಆಗಲ್ಲ. ಇವರೇನು ಸ್ಟ್ರೆಸ್ ತಗೋತಾರೋ ಅದನ್ನು ಅವರ ಮಕ್ಕಳು ಅನುಭವಿಸಬೇಕಾಗುತ್ತೆ. ಅವರ ಮಕ್ಕಳು ಆ ಎಫೆಕ್ಷನ್ ಇಂದ, ಆ ವಾತ್ಸಲ್ಯದಿಂದ ವಂಚಿತರಾಗ್ತಾರೆ. ತಂದೆ ತಾಯಿ ದುಡ್ಡು ಮಾಡ್ಕೊಂಡ್ರಿ, ಸಕ್ಸಸ್ಫುಲ್ ಆದ್ರಿ, ಆದ್ರೆ ನೀವು ಮಕ್ಕಳನ್ನ ಕಳ್ಕೊಂಡ್ರಿ. ನಿಮ್ಮ ಮಕ್ಕಳಿಗೆ ಇಮೋಷನ್ ಬೇಕು, ಪ್ರೀತಿ ಬೇಕು. ಅದು ಅಜ್ಜಿ, ತಂದೆ ತಾಯಿ ಎಲ್ಲರಿಂದನೂ ಸಿಗ್ಬೇಕು. ಆಗ್ಲೇ ಮಕ್ಕಳ ಮಾನಸಿಕ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸಣ್ಣದಿರ್ಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಒಂದಷ್ಟು ಎಫೆಕ್ಷನ್ ಮತ್ತು ಪ್ರೀತಿ. ಅದನ್ನ ನೀವು ಕೊಡಿ. ಆಗ ಬೆಳೆದು ದೊಡ್ಡವರಾದ್ಮೇಲೆ ಅವ್ರು ತಪ್ಪು ದಾರಿ ಹಿಡಿಯಲ್ಲ. ಇಲ್ಲ ಅಂದ್ರೆ ಮುಂದೆ ನೀವೆಲ್ಲೋ ಪಶ್ಚಾತ್ತಾಪ ಪಡಬೇಕಾದಂತ ಪರಿಸ್ಥಿತಿ ಬರ್ಬೋದು. See you in the next video.